ಹಸಿದಾಗ ಅನ್ನ ದಣಿದಾಗ ನೀರು ಕೊಡತಿದ್ದ ಮೇಲೆ ಅನ್ನ ನೀಡೋರೆ ನನ್ನೋರು, ನರಳು ನೀಡೋರೆ ನನ್ನೋರು. ಸರ್ ಮನೆ ಊಟ ನೀವು ಹೋಗಲ್ವಾ? ಹೋಗ್ತೀನಿ ಸರ್, ಆದ್ರೂ ಮನೆ ಊಟ ರೆಡಿ ಮಾಡಿದ್ರು ಕೆಲವೊಂದ್ಸರಿ ಇಲ್ಲಿಗೆ ಬರ್ತೀನಿ. ಇಲ್ಲಿ ಟೇಸ್ಟ್ ನೋಡ್ಬಿಟ್ಟು ಇಲ್ಲಿಗೆ ಬರ್ತೀನಿ. ವಾರದಲ್ಲಿ 1-2 ಸಲ ಇಲ್ಲಿ ಬಂದು ಊಟ ಮಾಡ್ತೀನಿ ನಾನು. ಸರ್ ಮನೇಲಿ ಊಟ ರೆಡಿ ಇದ್ರು ಕೂಡ ಇಲ್ಲಿ ಬಂದ್ಬಿಡ್ತೀವಿ ಅಂತೆಲ್ಲ ಏನು ಅಂತದ್ ಇಲ್ಲಿ? ಅಂತ ಟೇಸ್ಟ್ ಇದೆ ಸರ್, ಅಂತ ಟೇಸ್ಟ್ ಕೊಡ್ತಾ ಇದಾರೆ. 2 years ಇಂದ ಬರ್ತಾ ಇದ್ದೀನಿ ನಾನು. ಅಮ್ಮ ಬೈಯಲ್ವಾ ಮನೆ ಊಟ ಬಿಟ್ಬಿಟ್ಟು ಅಲ್ಲಿ ಹೋಗ್ತೀಯ ಅಂತ? ಅಮ್ಮ ಆಕ್ಚುಲಿ ಊರಲ್ಲಿ ಇದಾರೆ, ಇಲ್ಲಿ ವೈಫ್ ವರ್ಕ್ ಹೋಗಿರ್ತಾರೆ, ಹಂಗ್ ಗೊತ್ತಾಗಲ್ಲ ಅವರಿಗೆ. ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಅಮ್ಮಂಗಿಂತ ಇನ್ನು ವೈಫ್ ಮಾಡಿದ ಊಟ ಬಿಟ್ಟು ಬರ್ತೀವಿ ಅಂದ್ರೆ ನಿಮ್ಗೆ ಏನ್ ಕಂಪ್ಲೇಂಟ್ ಆಗಿ ಮಾಡಲ್ಲ ಅವರು? ಇಲ್ಲ, ಹೇಳ್ತೀನಿ ನಾನು ಹಿಂಗೆ ಚೆನ್ನಾಗಿದೆ ಅಂತ. ಅವ್ರನ್ನೂ ಕರ್ಕೊಂಡ್ ಬಂದಿದ್ದೀನಿ ಒಂದ್ಸರಿ. ಅವರು ಬಂದು ಟೇಸ್ಟ್ ನೋಡಿದಾರೆ? ಹೌದು, ಅವರು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ, ಅವ್ರಿಗೂ ಇಷ್ಟ ಆಗಿದೆ. ಬರ್ತಾ ಇರ್ತೀವಿ ಸರ್ ಇಲ್ಲಿ ಊಟ. ಫ್ಯಾಮಿಲಿಗೂ ಕೂಡ ಸೂಕ್ತವಾದಂತ ಹೋಟೆಲ್. ಸೂಕ್ತವಾದಂತ ಹೋಟೆಲ್, ತುಂಬಾ ಚೆನ್ನಾಗಿದೆ ಸರ್. ಓಕೆ ಸರ್, ನಮಸ್ತೆ. ನಮಸ್ತೆ ಸರ್. ಈ ಎಷ್ಟು ವರ್ಷದಿಂದ ಇಲ್ಲಿ ಊಟ ಮಾಡ್ತಾ ಇದ್ದೀರಾ ಸರ್? ಸರ್ 5-6 ವರ್ಷದಿಂದ ಊಟ ಮಾಡ್ತೀವಿ. 5-6 ವರ್ಷದಿಂದನೂ ಕೂಡ ಇಲ್ಲೇ ಊಟ ಮಾಡ್ತಾ ಇದ್ದೀವಿ. ಏನ್ ಸ್ಪೆಷಾಲಿಟಿ ಸರ್ ಇಲ್ಲಿ ಊಟ? ಸರ್ ಸ್ಪೆಷಾಲಿಟಿ ಅಂತಂದ್ರೆ ಫಸ್ಟ್ ಬಂದಿದ ತಕ್ಷಣ ತಟ್ಟೆಗೆ ಬಿಸಿನೀರು ಹಾಕಿ ತೊಳ್ಕೊತೀವಿ. ಓ, ಬಿಸಿನೀರು ವ್ಯವಸ್ಥೆ ಇದೆ? ಹೌದು, ಬಿಸಿನೀರಲ್ಲಿ ನಾವು ತಟ್ಟೆ ತೊಳ್ಕೊಂಡು ಅಲ್ಲಿ ಹೋದ್ರೆ ಚಪಾತಿ ಸರ್ವ್ ಮಾಡ್ತಾರೆ. ಚಪಾತಿ, ಸಾಗು, ಅದ್ರ ಜೊತೆ ಪಲ್ಯ. ಅದಾದ್ಮೇಲೆ ಅನ್ನ ಸಾಂಬಾರು, ಅನ್ನ ರಸ ಬೇಕಾದ್ರೆ ಅನ್ನ ರಸ ಸಿಗುತ್ತೆ, ಮಜ್ಜಿಗೆನೆ ಸಿಗುತ್ತೆ. ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಚೆನ್ನಾಗಿರುತ್ತೆ. ಇಲ್ಲಿ ಹೊಟ್ಟೆ ತುಂಬಾ ಊಟ ಅಂತೀರಾ? ಹೊಟ್ಟೆ ತುಂಬ ಊಟ ಸರ್. ಮನೇಲಿ ಯಾವ ರೀತಿ ಮಾಡ್ತೀವಿ ಅದೇ ರೀತಿಯಲ್ಲಿ ಬೇರೆ ಕಡೆ ಹೋಟ್ಲಿಗೆ ಈ ಹೋಟ್ಲಿಗೆ ಏನ್ ಡಿಫ್ರೆನ್ಸ್ ಇದೆ ಸರ್? ಬೇರೆ ಕಡೆ ಹೋಟ್ಲಲ್ಲಿ ಕ್ವಾಲಿಟಿ ಇರಲ್ಲ, ಕ್ವಾಲಿಟಿ ಇರೋ ಕ್ವಾಂಟಿಟಿ ಇರಲ್ಲ, ಕ್ವಾಂಟಿಟಿ ಇರೋ ಕ್ವಾಲಿಟಿ ಇರಲ್ಲ. ನಮಸ್ಕಾರ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಪ್ರಕಾಶ್ ಅಂತ. ಸರ್ ನೀವೇನು ಈಗ ಅಪರೂಪ ಊಟಕ್ಕೆ ಬಂದಿದ್ದೀರಾ ಅಥವಾ ಡೈಲಿ ಬರ್ತೀರಾ ಸರ್ ಇಲ್ಲಿ? ನಾವು ಅಪರೂಪ ಅಂತ ಏನಿಲ್ಲ, 10 ವರ್ಷದಿಂದ ಊರಿಗೆ ಬಂದಾಗಲೆಲ್ಲ ಬರ್ತೀವಿ ಇಲ್ಲಿಗೆ. 10 ವರ್ಷದಿಂದ ಇಲ್ಲಿ ಬಂದಾಗೆಲ್ಲ ಇಲ್ಲೇ ಊಟಕ್ಕೆ ಊಟ ಮಾಡ್ತೀವಿ ಸರ್. ಇಂತಿಂದ ಹೋಟ್ಲ್ ಇದೆ, ಇದೇ ಹೋಟ್ಲ್ ಯಾಕೆ ಬರ್ಬೇಕು? ಇದೇ ಹೋಟ್ಲಲ್ಲೇ ಇದು ರೀಸನಬಲ್ ಒಂದು. ಎರಡನೇದಾಗಿ ನೀಟ್ನೆಸ್ ಆಗಿದೆ. ನೀಟ್ನೆಸ್, ಅನ್ಲಿಮಿಟೆಡ್ ಫುಡ್, ಸೋಡಾ ಹಾಕಲ್ಲ. ಈ ರೀತಿ ಆಗಿದ್ದ ಕ್ಲೀನ್ ಆಗಿರೋದ್ರಿಂದ ಯಾವುದೇ ತರದ ನಮ್ಗೆ ಹೆಲ್ತ್ ದೃಷ್ಟಿಯಿಂದ ಕೆಟ್ಟದಾಗಿಲ್ಲ. 10 ವರ್ಷದಿಂದ ಇಷ್ಟು ಗಟ್ಟಿಯಾಗಿದ್ದೀರಾ ಅಂದ್ರೆ ಕೆಟ್ಟದಾಗೆ. ಜೊತೆಗೆ ಅಕಸ್ಮಾತ್ ಪಕ್ಕದಲ್ಲೇ ಮನೆಗಳಿರುತ್ತೆ. ಅನ್ನ ಮಾಡಿದೀವಿ ಅಂತ ಇಟ್ಕೊಳ್ಳಿ, ಸಾಂಬಾರ್ ಬೇಕಾಯ್ತಾ 20 rupees ಕೊಟ್ಟರೆ ಸಾಂಬಾರ್ ಕೊಡ್ತಾರೆ. 20 rupeesಗೆ ಸಾಂಬಾರ್ ಕೊಡ್ತಾರೆ. ತುಂಬಾ ಜನ ಪಾರ್ಸಲ್ ತಗೊಂಡು ಹೋಗ್ತಾರೆ. ಪಾರ್ಸಲ್ ತಗೊಳ್ತಾರೆ. ಚಪಾತಿ 10 ರೂಪಾಯಿ ಚಪಾತಿ, 10 ರೂಪಾಯಿ 15 ರೂಪಾಯಿ ಚಪಾತಿ ಇರ್ಬೇಕು. ಇವಾಗ ಜಾಸ್ತಿ ಮಾಡಬಹುದು. ಅದೇ ಅನ್ಲಿಮಿಟೆಡ್ ಫುಡ್ ಚೆನ್ನಾಗಿದೆ ನೋಡಿ. ಇವೆಲ್ಲ ಇವಾಗಲೂ ಅಷ್ಟೇ, ನಾವು ಬೇರೆ ಕಡೆಯಿಂದ ಬಂದಿದ್ದೀನಿ, ಊಟ ಮಾಡ್ಕೊಂಡು ಮನ್ಕೊಡೋದು. ಇದೆಲ್ಲ ನಿಮ್ ಫ್ಯಾಮಿಲಿ ಸರ್? ಇಲ್ಲ, ನಾವಿಬ್ರು ಫ್ಯಾಮಿಲಿ. ಬೇರೆ ಒಟ್ಟು ಎಲ್ಲರೂ ನಾವೆಲ್ಲ ಒಂದೇ ಫ್ಯಾಮಿಲಿ. ಯಾಕಂದ್ರೆ ಫ್ಯಾಮಿಲಿಯರಲ್ಲಿ ಇಂಥ ಹಿರಿಯ ಜೀವಗಳೆಲ್ಲ ಊಟ ಮಾಡ್ತಿದ್ದಾರೆ ಅಂದ್ರೆ ಇದು ಮೆಚ್ಚಬೇಕಾದಂತದ್ದೇ. ಭಾರಿ ಚೆನ್ನಾಗಿದೆ ಸರ್. ನಮಸ್ತೆ, ನನ್ನ ಹೆಸರು ತೇಜಸ್ ಅಂತ. ಆಲ್ಮೋಸ್ಟ್ ಒಂದು 15 years ಇಂದ ಇಲ್ಲಿ ಬರ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ನಮ್ಗೆ ಬ್ಯಾಚುಲರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಲೈಕ್ ಟಿಫನ್ ಆಗಿರ್ಬೋದು, ಊಟ ಆಗಿರ್ಬೋದು, ಮಧ್ಯಾಹ್ನದ ಹೊತ್ತು ಊಟದ ಸರ್ವಿಸ್ ಚೆನ್ನಾಗಿರುತ್ತೆ, ನೈಟ್ ಹೊತ್ತು ಚೆನ್ನಾಗಿರುತ್ತೆ. ಸೊ ಇಲ್ಲಿ ಬರ್ತಾ ಇರ್ತೀವಿ, ಮುಂದೆನೂ ಬರ್ತಾ ಇರ್ತೀವಿ. ಇಲ್ಲ, ಯಾವಾಗ್ಲಾದ್ರು 1 time ಊಟ ಮಾಡ್ತೀನಿ, ಚೆನ್ನಾಗಿರುತ್ತೆ, ಮಾಡ್ಬೋದು. ಬ್ಯಾಚುಲರ್ಸ್ ಗಳಿಗೆ ಒಳ್ಳೆ ಜಾಗ ಹೇಳ್ಬೇಕು ಅಂದ್ರೆ. ಬ್ಯಾಚುಲರ್ಸ್ಗೆ ಒಳ್ಳೆ ಜಾಗ ಅಂತ ಹೇಳ್ತಿಲ್ಲ, ಏನ್ ಕಾರಣಕ್ಕೆ ಸರ್? ಇಲ್ಲಿ ಆಕ್ಚುಲಿ ಊಟ ತುಂಬಾ ಚೆನ್ನಾಗಿರುತ್ತೆ. ಲೈಕ್ ಏನೇನ್ ಬೇಕು, ಲೈಕ್ ಚಪಾತಿಯಿಂದ ರೈಸು, ಪಲ್ಯ, ಸಾಂಬಾರು, ನಮ್ಗೆ ಪೌಷ್ಟಿಕತೆ ಏನೇನ್ ಬೇಕೋ ಅದೆಲ್ಲ ಸಿಗುತ್ತೆ. ಆಚೆ ತಿನ್ನೋದಕ್ಕಿಂತ ಇಲ್ಲಿ ಬಂದು ಇನ್ವೆಸ್ಟ್ ಮಾಡ್ಬಿಟ್ಟು ತಿನ್ನೋದ್ರಿಂದ ಯಾವುದೇ ತರ ತೊಂದರೆನೂ ಇರಲ್ಲ, ಹೆಲ್ತ್ ಒಳ್ಳೇದೇ ಇರುತ್ತೆ. ಖಂಡಿತ ಅಫೋರ್ಡಬಲ್ ಪ್ರೈಸ್ ಅಲ್ಲೇ ಇರುತ್ತೆ. ನೀವು ಅಲ್ಲೆಲ್ಲ 200 ರೂಪಾಯಿ 300 ರೂಪಾಯಿ ಕೊಟ್ಟು ಊಟ ಮಾಡೋದಕ್ಕಿಂತ ಇಲ್ಲಿ 50-60 rupeesಗೆ ಒಂದ್ ಪ್ಲೇಟ್ ಮೀಲ್ಸ್ ಹೊಟ್ಟೆ ತುಂಬಾ ತಿನ್ಬೋದು. ನೀವು 15 ವರ್ಷದಿಂದ ಮಾಡ್ತಾ ಇದ್ದೀರಾ? ಖಂಡಿತ 15 ವರ್ಷ. ನಾವು ಆಕ್ಚುಲಿ ಇದು ಹೊಸ ಅಂಗಡಿ, ಇದು ಅಲ್ಲಿ ಶ್ರೀನಗರ ಮೇನ್ ಜಂಕ್ಷನ್ ಅಲ್ಲಿಂದ ಇಲ್ಲಿ ನಾನು ಕಸ್ಟಮರ್ ಇರುತ್ತೆ. ಥ್ಯಾಂಕ್ ಯು ಸರ್. ರಾಕೇಶ್ ಗೌಡ ಅಂತ ಸರ್, ಎಷ್ಟು ದಿವಸದಿಂದ ಇಲ್ಲಿ ಊಟಕ್ಕೆ ಬರ್ತಾ ಇದ್ದೀರಾ? ನಾನು 1.5 ತಿಂಗಳಿಂದ ಹೋಗ್ತೇನೆ ಸರ್. ಇಲ್ಲಿ ಹೊಟ್ಟೆ ತುಂಬಾ ಊಟ ಅಂತ ಫೇಮಸ್ ಆಗಿದೆ ಅಂತ ತುಂಬಾ ಜನ ಬರ್ತಾ ಇದ್ದಾರೆ. ಏನ್ ಸ್ಪೆಷಾಲಿಟಿ ಇಲ್ಲಿ? ಅಂದ್ರೆ ಸರ್ ಇಲ್ಲಿ ಫುಲ್ ಮೀಲ್ಸ್ ಕೊಡ್ತಾರೆ. ರೈಸು, ಸಾಂಬಾರು, ರಸಮ್, ಮಜ್ಜಿಗೆ ಹುಳಿ, ಮತ್ತೆ ಚಪಾತಿ, ಪಲ್ಯ ಎಲ್ಲ ಕೊಡ್ತಾರೆ. ಮನೆ ಊಟ ತರ? ಹೌದು ಸರ್, ಮನೆ ಊಟ ಸರ್. ನಮ್ಮ ಮಂಡ್ಯ ಸ್ಟೈಲ್ ಊಟ ತರನೇ ಇರುತ್ತೆ. ಅದಕ್ಕೆ ಬಂದು ಎಲ್ಲ ತಗೊಂತಾರೆ ಸರ್. ಜನ ಏನೇನಿರುತ್ತೆ ಸರ್ ಊಟದಲ್ಲಿ? ಊಟದಲ್ಲಿ ಸರ್ ಚಪಾತಿ, ಪಲ್ಯ, ಅನ್ನ, ಸಾಂಬಾರು. ಬಟ್ ಇಲ್ಲಿ ಊಟ ಮಾತ್ರ ಸಿಗುತ್ತೆ ಸರ್, ಬೆಳಗ್ಗೆ ಟಿಫನ್ ಸಿಗಲ್ಲ. ಆ ಊಟ ಕೊಟ್ಟಷ್ಟು ಚೆನ್ನಾಗಿರುತ್ತೆ ಸರ್. ಬಹಳ ಕಡಿಮೆ ಇದ್ರ ಪ್ರೈಸ್ ಕೊಡ್ತಾರೆ. ಫುಲ್ ಮೀಲ್ಸ್ ನಾಡ 70 rupees. ಮನೆಯಲ್ಲಿ ಯಾವ ತರ ರುಚಿಕರವಾಗಿರುತ್ತೆ ಅಷ್ಟೇ ರುಚಿಕರವಾಗಿ ಮಾಡ್ಕೊಡ್ತಾರೆ. ಅದಕ್ಕೆ ಫೇಮಸ್ ಇದೆ ಸರ್. ನೀವು ಡೈಲಿ ಊಟಕ್ಕೆ ಬರ್ತೀರಾ? ಡೈಲಿ ಬರ್ತೀನಿ ಸರ್, ಡೈಲಿ ಬಂತ ಹೋಗ್ತೇನೆ ನಾನು. ಏನ್ ಇಷ್ಟೊಂದು ಜನ ಇಲ್ಲಿ ಬರ್ತಾರೆ? ಅದೇ ಸರ್, ಅದಕ್ಕೆ ಮನೆ ಅಡಿಗೆ ತರ ಮಾಡಿದ್ರೆ ಯಾರು ಬರೋದಿಲ್ಲ ಸರ್. ಅಲ್ಲಿ ಹೊರಗಡೆ ಆದ್ರೆ ಮಸಾಲೆ ಐಟಮ್ ಅದು ಇದು ಹಾಕ್ತಾರೆ, ಇವಾಗ ಅಲ್ಲೇ ಮಾಡ್ತಾರೆ, ಅಲ್ಲೇ ಕೊಡ್ತಾರೆ. ಅದರಿಂದ ಬಿಸಿ ಬಿಸಿ ಕೊಡ್ತಾರೆ. ಹಂಗಾಗಿ ಜನಗಳೆಲ್ಲ ಇಷ್ಟಪಟ್ಟು ಅಚ್ಚುಕಟ್ಟಾಗಿ ಬಂದು ತಗೊಳ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಸರ್. ಚಪಾತಿ ಊಟ ನಾವಿಲ್ಲ ರೂಮ್ ಮಾಡ್ಕೊಂಡು ಗಾಡಿ ಓಡಿಸ್ಕೊಂಡು ಎಲ್ಲಿದ್ರು ವೆಂಕಟೇಶ್ವರ ಮಿಸ್ ಅಂತ ಓಡ್ ಬಂದ್ಬಿಡೋ. ನೈಟ್ 10 ಗಂಟೆ ಆದ್ರೂ ಊಟ ಕೊಡೋರು. 8 ರೂಪಾಯಿ 9 ರೂಪಾಯಿಂದ ಶುರುವಾಗಿತ್ತು ಒಂದು ಊಟ. ನೀವು ಅವಾಗಿಂದ ಮಾಡಿದ್ದೀರಾ? ಅವಾಗ್ಲಿಂದ
ತುಂಬಾ ಚೆನ್ನಾಗಿ ಮಾಡಿ ಅಲ್ಲೇ 10-15 ವರ್ಷ ಒಂದೇ ಹೋಟ್ಲಲ್ಲಿ ನಡೆಸೋದು. ಈಗ ಇತ್ತೀಚೆಗೆ ಬಂದಿರೋದಿಲ್ಲ. ಇವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ತುಂಬಾ ಒಳ್ಳೆ ಧನ್ಯ ವ್ಯಕ್ತಿ. ಅನ್ಪೂರ್ಣೇಶ್ವರಿ ದೇವರು ಆರೋಗ್ಯ ಆಯುಷು ಚೆನ್ನಾಗಿ ಕೊಡ್ಲಿ ಇವ್ರಿಗೆ. ಕೊಟ್ಟಿ ಪಾಪ ಅನುದಾನ ಮಾಡಿದಂತ ವ್ಯಕ್ತಿ ಇವ್ರು, ಪ್ರತಿಯೊಬ್ಬರಿಗೂ ಮಾಡಿದಂತ ವ್ಯಕ್ತಿ ಇವ್ರು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ಇಲ್ಲಿ ಊಟಕ್ಕೆ ಬಂದಿದ್ದೀರಾ? ಏನ್ ಊಟ ಸರ್ ಇಲ್ಲಿ ಸ್ಪೆಷಾಲಿಟಿ ಇದು? ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಹೆಲ್ದಿ ಫುಡ್ ಸಿಗುತ್ತೆ ಅಂತಂದ್ರೆ ನಾವ್ ಇಲ್ಲಿಗೆ ಬರ್ಬೇಕಾಗುತ್ತೆ. ಹೌದು. 15 years ಇಂದ ಅಂಡ್ ನೀವು ನೋಡಿರ್ತೀರಾ ಅಲ್ಲಿ ಇದರಲ್ಲಿ ಪ್ರೈಸ್ ಟ್ಯಾಗ್ ಅಲ್ಲಿ ನೋಡಿರ್ತೀರಾ, ಕಡಿಮೆ ಬೆಲೆಗೆ ಅತ್ಯುತ್ತಮ ಊಟ, ಹೊಟ್ಟೆ ತುಂಬಾ ಊಟ ಇಲ್ಲಿ ಸಿಗೋದು. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.